ಇನ್ನ ಡಬಲ್ ಬ್ಲೆಸ್ಸಿಂಗು. ಇಲ್ಲಿ ನಾನು ಆಕ್ಚುಲಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಬಂದಿತ್ತು, ಆದ್ರೆ ನನಗೆ ಬೋನಸ್ ಆಗಿ ಸ್ಕಿನ್ ಬೆಟರ್ಮೆಂಟ್ಗೂ ಒಂದು ಆಪರ್ಚುನಿಟಿ ಸಿಕ್ತು ಮೇಡಮ್. ನಾನು ರಿಟಿಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಶುರು ಮಾಡಿ ಫಸ್ಟ್ ಬೇಸಿಕ್ ಕ್ಲೆನ್ಸರ್ ಇಂದ ಯೂಸ್ ಮಾಡಿದೆ. ನನ್ ಕೋಚ್ ಹೇಳ್ತಿದ್ದೆ, ಅವರು ಹೇಳ್ತಿದ್ರು ಪ್ರಾಡಕ್ಟ್ ಚೆನ್ನಾಗಿದೆ, ಸ್ಕಿನ್ ಪ್ರಾಡಕ್ಟ್ ಟ್ರೈ ಮಾಡಿ ಅಂತ. ಸರಿ ಬೇಸಿಕ್ ಟ್ರೈ ಮಾಡೋಣ ಅಂತ ಕ್ಲೆನ್ಸರ್ ಇಂದ ಶುರು ಮಾಡಿದೆ ಮೇಡಮ್. ಕ್ಲೆನ್ಸರ್ ಮಾಯಿಶ್ಚರೈಸರ್ ಚೆನ್ನಾಗಾಯ್ತು. ನೀವ್ ಹೇಳ್ದಂಗ್ ನನ್ ಸ್ಕಿನ್ ಬೆಳ್ಳಗಿದ್ದೆ, ಅಂದ್ರೆ ಗ್ಲೋ ಇರ್ಲಿಲ್ಲ ಮೇಡಮ್. ದಟ್ ಗ್ಲೋ ವಾಸ್ ನಾಟ್ ದೇರ್. ಏನಾದ್ರು ಮೇಕಪ್ ಟಚ್ ಕೊಟ್ರೆ ಮಾತ್ರ ಒಂಚೂರು ಅವಾಗ ಸಿಸಿ ಕ್ರೀಮ್ ಹಾಕಿದ್ರೆ ಮಾತ್ರ ಗ್ಲೋ ಬರ್ತಿತ್ತು. ಬಟ್ ಈ ಪ್ರಾಡಕ್ಟ್ಸ್ ನನ್ಗೆ ಕ್ಲೆನ್ಸರ್ ಯೂಸ್ ಮಾಡಿ ಸೆರಮ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ಮೇಲೆ ಪರವಾಗಿಲ್ಲ ಅನ್ಸ್ತು. ದೆನ್ ಶಿಟ್ಟೋಲ್ ಒಂದ್ಸತಿ ಫುಲ್ ಸೆಟ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಂತ ನಾನ್ ತಗೊಂಡ್ ಫುಲ್ ಸೆಟ್ ಯೂಸ್ ಮಾಡಿದೆ ಮೇಡಮ್. ಈಗಲೂ ನನ್ನ ಸ್ಕಿನ್ ನೋಡಿ, ನಾನು ಏನೂ ಹಚ್ಚಿಲ್ಲ. ದಟ್ ಗ್ಲೋ ಇಸ್ ಆಲ್ಸೋ ದೇ. ನನ್ನ ನೋಡ್ದವ್ರೆಲ್ಲ ಸ್ಕಿನ್ ಏನ್ ಒಳ್ಳೆ ಕೊರಿಯನ್ ಈ ತರ ಇದೆ, ಆನ್ಲೈನ್ ಅಲ್ಲಿ ಕಾಲ್ ಮಾಡ್ತಾರಲ್ಲ, ವಾಟ್ ಯು ಯೂಸಿಂಗ್, ಮೇಕಪ್ ಇಲ್ಲದೆ ಯುವರ್ ಫೇಸ್ ಇಸ್ ಲುಕಿಂಗ್ ಸೋ ಗುಡ್ ಅಂತ ಹಂಗೇಳಿ ನಾನು ಈ ಪ್ರಾಡಕ್ಟ್ಸ್ ನ ಎಷ್ಟೊಂದ್ ಜನಕ್ಕೆ ರೆಕಮೆಂಡು ಮಾಡಿದೀನಿ ಮೇಡಮ್. ನಾನ್ ಯೂಸ್ ಮಾಡೋದ್ ನೋಡಿ ನನ್ ಸ್ಕಿನ್ ಚೆನ್ನಾಗ. ನನ್ನ ಮನೇಲಿ ಫುಲ್ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ಮಕ್ಕಳು ಎಲ್ಲಾರು ಯೂಸ್ ಮಾಡ್ತಾರೆ ಮೇಡಮ್. ಫುಲ್ ಫ್ಯಾಮಿಲಿ ಕನ್ಸಂಪ್ಷನ್ ಇದು ಮೇಡಮ್ ನಂದು. ಥ್ಯಾಂಕ್ ಯು ಕೋಚ್ ಅಂಡ್ ಕಮ್ಯುನಿಟಿ. ಮಾಡಿ ಮೇಡಮ್. ಇದೀಗ ಶೇರ್ ಮಾಡಿದ್ದು ಏನ್ ಮೇಡಮ್, ನೈಸ್.